ಹೆಸರಲ್ಲಿ ಆಸ್ತಿ ಕಬಳಿಕೆಗೆ ಲಗಾಮು ಹಾಕಿದ ಮೋದಿ ಸರ್ಕಾರ ವಕ್ಫ್ ಮಂಡಳಿಯ ಕಾನೂನಿಗೆ 44 ತಿದ್ದುಪಡಿಗಳನ್ನು ಸೂಚಿಸಿ ಇವತ್ತು ಲೋಕಸಭೆಯಲ್ಲಿ ಹೊಸ ವಕ್ಫ್ ಕಾನೂನು 2024 ಮಂಡಿಸಿದ ಕೇಂದ್ರದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು. ವಕ್ಫ್ ಮಂಡಳಿಯ ಕಾನೂನಿಗೆ ಕೇಂದ್ರ ಸರ್ಕಾರದಿಂದ ತಿದ್ದುಪಡಿ ಸೂಚನೆ, ಹೊಸ ಕಾನೂನು ಮಂಡನೆ. 1995 ಮತ್ತು 2013 ವಿವಾದಿತ ವಕ್ಫ್ ಕಾನೂನಿಗೆ ತಿದ್ದುಪಡಿ ಸೂಚಿಸಿದ ಮೋದಿ ಸರ್ಕಾರ ಹೊಸ ವಕ್ಫ್ ಕಾನೂನಿಗೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಂದ ಗಲಾಟೆ. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡುತ್ತಿದೆ ಎಂದು ಗದ್ದಲ ಗಲಾಟೆ. ವಕ್ಫ್ ತಿದ್ದುಪಡಿ ಸಂವಿಧಾನ ವಿರೋಧಿ, ಮುಸ್ಲಿಂ ವಿರೋಧಿ ಎಂದು ಕರೆದ INDIA ಒಕ್ಕೂಟ ಮಸೂದೆಯನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸಲಿಕ್ಕೆ ನಿರ್ಧಾರ. ಜಂಟಿ ಸಂಸದೀಯ ಸಮಿತಿ ಈ ಮಸೂದೆಯನ್ನು ಪರಿಶೀಲಿಸಲಿ ಎಂದ ಕೇಂದ್ರ ಸರ್ಕಾರ. Permission, I rise to move for leave to introduce the Waqf Amendment Bill 2024. Shri Venugopal. Sir. With your permission, I rise to move for leave to introduce the Waqf Amendment Bill 2024. Venugopal. Sir. Waqf properties, sir, are not public properties. By removing Waqf by user, this government wants to take over Dargah, Masjid and Waqf properties. Sir, take this example of 107. You have made it more difficult to be removed. Encroachment happens. Section 37 removes protection to Waqf properties. Section 40 prejudicial amendments. And the government is, sir, खत्म कर, गवर्नमेंट बोल रही है, सर मैं खत्म कर रहा हूं सर, आधा मिनट. गवर्नमेंट कह रहे हैं कि हम महिलाओं को दे रहे हैं. मुझे यकीन है कि आप बिल्किस बानो को और ज़किया जाफरी को मेंबर बनाएंगे, मुझे यकीन है. मैं आपसे जानना चाह रहा हूं सर कि ये जो आप बिल ला रहे हैं, आप देश को बांटने का काम कर रहे हैं, जोड़ने का काम नहीं कर रहे हैं. आप दुश्मन हैं मुसलमानों के, उसका सबूत ये बिल है. थैंक यू. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಭರತ್ ಶೆಟ್ಟಿ ಬಿಜೆಪಿ ಶಾಸಕರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ಭರತ್ ಶೆಟ್ರೆ. ಅಫ್ಸರ್ ಕೊಡ್ಲಿಪೇಟೆ SDPI ನಾಯಕರು ಹಾಸನದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಿಯಾಜ್ ಮುಸ್ಲಿಂ ಮುಖಂಡರು ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಫೀಸ್ ಆದಿ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಶಾಂತ್ ನಾಥದ್ದು ಮೊದಲ ರಿಯಾಕ್ಷನ್ ತೊಗೊಳ್ತೀನಿ. ಪ್ರಶಾಂತ್, ದೇಶದಾದ್ಯಂತ ಚರ್ಚೆ ಆಗುತ್ತೆ, ಆಗಬೇಕಾಗಿರುವುದು ಇದು ಅಂತ ಅನ್ಸುತ್ತೆ ನನಗೆ. ತುಂಬ ಜನ ಭಾರತ ಒಂದು ಜಾತ್ಯತೀತ ದೇಶ ಅಂದಾಗ ವಕ್ಫ್ ಕಾನೂನಿಂದ ಒಂದು ಕಾಪಿ, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ದೊಂದು ಕಾಪಿ, ಅದಕ್ಕೆ ಪ್ರತಿಯಾಗಿ ಎಂಡೋಮೆಂಟ್ ಆ್ಯಕ್ಟ್ನ ಒಂದು ಕಾಪಿಯನ್ನು ಕೊಡಬೇಕು ಅಂತ ಅನಿಸುತ್ತೆ. ಇದನ್ನು ನೋಡ್ಕೊಂಡ ಮೇಲೆ ಹೇಳಿ ಭಾರತ ಜಾತ್ಯತೀತ ದೇಶವ ಅಂತ. ಅದೇ ನೋಡಿ, ಬ್ರಿಟಿಷರಿದ್ದಾಗ 1923ರಲ್ಲೇ ಒಂದು ಕಾನೂನಿತ್ತು. ಆದರೆ ಅದು ಬಹುತೇಕ ಶಿಯಾ ಮತ್ತು ಸುನ್ನಿಗಳ ನಡುವಿನ
ಪ್ರಾಪರ್ಟಿ ಡಿಸ್ಪ್ಯೂಟನ್ನು ಬಗೆಹರಿಸಲಿಕ್ಕಿತ್ತು. ಆದರೆ ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆಯಾದಾಗ 1954-55ರಲ್ಲಿ ಪಂಡಿತ್ ನೆಹರು ಸರ್ಕಾರದ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ ಅಂತಕ್ಕಂಥದ್ದು ರಚನೆ ಆಯಿತು. ಪ್ರಮುಖವಾಗಿ ಅಂದರೆ ನೋಡಿ, ಪಾಕಿಸ್ತಾನದಿಂದ ಮುಸ್ಲಿಮ್ರು ಓಡಿ ಬಂದರು, ಪಾಕಿಸ್ತಾನದ ಹಿಂದೂಗಳು ಓಡಿ ಬಂದರು, ಭಾರತದಿಂದ ಮುಸ್ಲಿಮರು ಆ ಕಡೆ ಹೋದರು. ಅಲ್ಲಿ ಹಿಂದೂಗಳು ಬಂದ ನಂತರ ಅವರ ಪ್ರಾಪರ್ಟಿಗಳನ್ನು ಸರ್ಕಾರ ತೆಗೆದುಕೊಂಡ್ಬಿಡ್ತು. ಆದರೆ ಇಲ್ಲಿ ಮುಸ್ಲಿಮರು ಹೋಗಿರ್ತಕ್ಕಂಥ ಪ್ರಾಪರ್ಟಿಗಳನ್ನು ವಕ್ಫ್ ಪ್ರಾಪರ್ಟಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿ ಆ ಪ್ರಾಪರ್ಟಿಗಳನ್ನು ವಕ್ಫ್ಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಯಿತು. ನಾವು ಒಂದು ಕಡೆ ಜಾತ್ಯತೀತ ಅಂತಕ್ಕಂಥದ್ದನ್ನು ಸಂವಿಧಾನದಲ್ಲಿ ಸೇರಿಸ್ತೀವಿ. ನಮ್ಮಲ್ಲಿ ಅನೇಕ ಅಲ್ಪಸಂಖ್ಯಾತ ಸಮುದಾಯಗಳಿವೆ. ಜೈನರಿದ್ದಾರೆ, ಬುದ್ಧರಿದ್ದಾರೆ, ಪಾರ್ಸಿಗಳಿದ್ದಾರೆ, ಸಿಖ್ಖರಿದ್ದಾರೆ. ಯಾರಿಗೂ ಒಂದು ಚಾರಿಟಿ ಆ್ಯಕ್ಟ್ ಇದೆ ಅಥವಾ ಎಲ್ರಿಗೂ ತಮ್ಮದೇ ಆಗಿರ್ತಕ್ಕಂಥಂದರೆ ನೀವು ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಆದರೆ ಮುಸಲ್ಮಾನರಿಗೆ ಮಾತ್ರ ಯಾಕೆ ಅವ್ರವ್ರದ್ದೇ ಟ್ರಿಬ್ಯುನಲ್ಲು, ಅವ್ರದ್ದೇ ಧರ್ಮದಲ್ಲಿರ್ತಕ್ಕಂಥ ಟ್ರಿಬ್ಯುನಲ್ಲು, ಆ ಧರ್ಮಕ್ಕೊಂದು ಮಾತ್ರ ಯಾಕೆ ಪ್ರತ್ಯೇಕ ಕಾನೂನು ಅಂತಕ್ಕಂಥದ್ದು ನನಗನ್ಸುತ್ತೆ ಅನೇಕ ಬಾರಿ ಭಾರತದ ಜಾತ್ಯತೀತತೆಯ ಬೇರುಗಳನ್ನು ಸಡಿಲಗೊಳಿಸ್ಲಿಕ್ಕೆ ಇದು ಕಾರಣ. ಕೋಮುವಾದ ಅಂತಕ್ಕಂಥದ್ದು ಹುಟ್ಕೊಳ್ಳಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು? ಒಂದು ಕೋಮುವಾದ ಅಂತಕ್ಕಂಥದ್ದನ್ನು ಹೇಳ್ತಾರಲ್ವ, ಕಾರಣ ಏನು? ಹಿಂದುತ್ವ ಅಂತಕ್ಕಂಥದ್ದು ಹುಟ್ಕೊಳ್ಳಿಕ್ಕೆ ಕಾರಣ ಏನು? ಈ ರೀತಿಯಾಗಿರ್ತಕ್ಕಂಥ ಅಪೀಸ್ಮೆಂಟ್ ಪಾಲಿಟಿಕ್ಸೇ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. 2-3 ಅಂಶಗಳು ನನಗನ್ಸುತ್ತೆ. ಈಗ 44 ತಿದ್ದುಪಡಿಗಳನ್ನು ಕೇಂದ್ರ ಸರ್ಕಾರ ಮಾಡಿ ಒಂದು ಹೊಸ ಕಾನೂನನ್ನು ತಂದಿದೆ. 95ರಲ್ಲಿ ಕಾನೂನು ಬಂತು. ಸರ್ವೇಯರು ವಕ್ಫ್ ಬೋರ್ಡ್ಗೆ ಸೇರಿದವನು, ಅವರು ಸರ್ವೆ ಮಾಡೋದು, ಅದನ್ನು ವಕ್ಫ್ ಟ್ರಿಬ್ಯುನಲ್ಲೇ ನೀವು ಪ್ರಶ್ನೆ ಮಾಡಬೇಕು. ಸಿಂಪಲ್, ಆತ ಮುಸ್ಲಿಮ್ನೇ ಆಗಿರಲಿ, ಎಲ್ಲೋ ಹುಬ್ಬಳ್ಳಿಯಲ್ಲಿ ಆತನ ಪ್ರಾಪರ್ಟಿಯನ್ನು ತೆಗೆದುಕೊಂಡ್ರು ಅಂತ ಅಂದ್ಕೋಣ. ಆತ ಬೆಂಗಳೂರು ಟ್ರಿಬ್ಯುನಲ್ಗೆ ಬರಬೇಕು. ಹುಬ್ಬಳ್ಳಿಯ ಜಿಲ್ಲಾ ನ್ಯಾಯಾಲಯಕ್ಕೋ ಆ ದಿವಾನಿ ನ್ಯಾಯಾಲಯಕ್ಕೋ ಹೋಗಲಿಕ್ಕೆ ಆತನಿಗೆ ಅವಕಾಶ ಇಲ್ಲ. ನಂಬರ್ 1. ಎರಡನೇ ಪ್ರಮುಖವಾಗಿರ್ತಕ್ಕಂಥದ್ದು, ಈ ರೀತಿ ಟ್ರಿಬ್ಯುನಲ್ಗಳಲ್ಲಿ, ಬೋರ್ಡ್ಗಳಲ್ಲಿ ಇವತ್ತಿನವರೆಗೆ ಮಹಿಳೆಯರಿಗೆ ಅವಕಾಶ ಇಲ್ಲ. ಇವತ್ತಿನ ಆ್ಯಕ್ಟಲ್ಲೂ ಕೂಡ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತಾ ಇಲ್ಲ. ಆದರೆ ಮಹಿಳೆಯರಿಗೂ ಕೂಡ ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದನ್ನು ಆ್ಯಕ್ಟ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ವಕ್ಫ್ ಟ್ರಿಬ್ಯುನಲ್ 30 ದಿನಗಳ ನಿಮ್ಮ ಪ್ರಾಪರ್ಟಿಯನ್ನು ವಕ್ಫ್ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದರೆ ನೀವು 30 ದಿನಗಳ ಒಳಗಡೆ ಹೋಗಬೇಕು. ನೀವು ವಕ್ಫ್ ಮಂಡಳಿಯ ಒಂದು ಆದೇಶವನ್ನು ಪ್ರಶ್ನಿಸಬೇಕಾದ್ರೆ 30 ಡೇಸ್ನಲ್ಲಿ ಹೋಗಬೇಕು. ಅವರು ಯಾವುದೋ ಒಂದು 2 ಉರ್ದು ಪೇಪರ್ಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಅಂತ ಅಂದ್ಕೊಳ್ಳೋಣ. ಯಾವುದೋ ನೈ ಜಂಗೋ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್, ಜನರಿಗೆ ಹೆಂಗೆ ಗೊತ್ತಾಗಬೇಕು? ಟ್ರಿಬ್ಯುನಲ್ಗೆ ಹೀಗಾಗಿ ಟೈಮ್ ಬೌಂಡನ್ನು 30 ದಿನಗಳ ಒಳಗಡೆ ಹೋಗಬೇಕು ಅಂತಕ್ಕಂಥದ್ದೇನಿದೆ ಅದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಮೊದಲಿಂದ ಹೇಗಿತ್ತು ಹಾಗೇ ಇರುತ್ತೀಗ. ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು, ಟ್ರಿಬ್ಯುನಲ್ ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಹೋಗಬೇಕು, ಹೈಕೋರ್ಟ್ ಚಾಲೆಂಜ್ ಮಾಡಿ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಜಿಲ್ಲಾ ನ್ಯಾಯಾಲಯದ ಸ್ತರವನ್ನು ವಕ್ಫ್ ಟ್ರಿಬ್ಯುನಲ್ಗೆ ಕೊಡಲಾಗಿತ್ತು. ಆದರೆ ಅದರ ಒಂದು 30 ದಿನಗಳ ಕಾಲಮಿತಿಯನ್ನು ತೆಗೆದುಹಾಕಲಾಗಿದೆ. ಆದರೆ ಮೂಲ ಪ್ರಶ್ನೆ ಉಳಿತಕ್ಕಂಥದ್ದು, ಈಗ ನೀವು ಆ ತಿರುಚನಾಪಳ್ಳಿಯ ಕೇಸನ್ನೇ ತೆಗೆದುಕೊಳ್ಳಿ, ಸೊಲ್ಲಾಪುರದ ಕೇಸನ್ನು ತೆಗೆದುಕೊಳ್ಳಿ, ತಾಜ್ ಮಹಲ್ ಕೇಸನ್ನು ತೆಗೆದುಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.